ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೋರಿಸ್ತಾ ಇರೋದು ಒಂದು ಲಿವರ್ ಗ್ರೇವಿ ಚಿಕನ್ ಲಿವರ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ. ಸೊ ನಾನಿಲ್ಲಿ ಫಸ್ಟು ಲಿವರ್ನ ನೀಟಾಗಿ ವಾಶ್ ಮಾಡಿಕೊಂಡು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟಾಗಿ ಒಂದು 600 ಗ್ರಾಮ್ ಇರುತ್ತೆ. ಸೊ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನು, ಒಂದು ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಕರಿಬೇವು ಸೊಪ್ಪು. ಇಲ್ಲಿ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಶುಂಠಿ, ಒಂದು ಹಾಫ್ ಟೊಮ್ಯಾಟೊ, ಒಂದು ಚಿಕ್ಕದು ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಇದಿಷ್ಟು ರುಬ್ಕೋಬೇಕು. ನೆಕ್ಸ್ಟ್ ಸ್ಪೈಸಸ್ ಬಂದು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಚಿಕನ್ ಮಸಾಲ ಆ್ಯಂಡ್ ಗರಂ ಮಸಾಲ. ಇವು ಮೂರೂ ಒಂದೂವರೆ ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲ ಮಾತ್ರ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಇದು ಮೂರು 1.5 ಸ್ಪೂನ್ ಇರುತ್ತೆ. ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ. ನಾನು ಹೇಳ್ದೆ ಅಲ್ಲ, ಅದನ್ನೆಲ್ಲ ರುಬ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಪೇಸ್ಟು ಈ ಥರ ಆಗಿದೆ ನೋಡಿ, ಈ ಥರ ಪೇಸ್ಟ್ ರೆಡಿ ಆಗಬೇಕು. ನೆಕ್ಸ್ಟು ಒಂದು ಬಾಣಲಿ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನಾವೀಗ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಒಂದು ಟೊಮ್ಯಾಟೊ ಏನಿಟ್ಟಿದ್ವಿ ಆ ಟೊಮ್ಯಾಟೊನೂ ಹಾಕಿ ನೀಟಾಗಿ ಫ್ರೈ ಮಾಡಿ ನೆಕ್ಸ್ಟ್ ಏನು ಹಾಕೋಣ, ಲಿವರ್ನ ಆ್ಯಡ್ ಮಾಡೋಣ. ಡೈರೆಕ್ಟಾಗಿ ಲಿವರ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಅರಿಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡೋಣ. ಆ ರಾ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ನೀಟಾಗಿ ಚೆನ್ನಾಗಿ ಹುರಿಯೋಣ. ಇದು ನೀಟಾಗಿ ಹುರಿದಾದ ತಕ್ಷಣ ಅದು ಪೌಡರ್ ಏನಿತ್ತು ನೋಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರು, ಚಿಕನ್ ಮಸಾಲ, ಗರಂ ಮಸಾಲ ಅಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಇದು. ಸೊ 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿದ್ದು ಇತ್ತಲ್ಲ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದನ್ನೆಲ್ಲ ಹಾಕಿ ಇದಕ್ಕೆ ಕರಿಬೇವು ಸೊಪ್ಪು ಹಾಕಿ ನೋಡಿ ಈ ಥರ ಬೆಂದಿರುತ್ತೆ. ಒಂದು 5 ನಿಮಿಷ ಆಗಿರುತ್ತೆ. ಸೊ ಇವಾಗ ಪ್ಲೇಟ್ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ಮಿನಿಟ್ಸ್ ಇದನ್ನ ಬೇಯಿಸೋಣ. ಸೊ 10 ಮಿನಿಟ್ಸ್ ಸಾಕು, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಟೋಟಲಾಗಿ ಒಂದು 15-20 ನಿಮಿಷದಲ್ಲಿ ಇದು ಒಂದು ತುಂಬ ಚೆನ್ನಾಗಿರುವಂಥ ಲಿವರ್ ಗ್ರೇವಿ ರೆಡಿ ಆಗುತ್ತೆ. ನೀವು ಇದು ಚಪಾತಿ ಜೊತೆ ಆದರೂ ತಿನ್ಬೋದು, ದೋಸೆ, ಪೂರಿ ಇಲ್ಲ ಬಿಸಿ ರೈಸ್ ಜೊತೆ ಕೂಡ ತಿನ್ಬೋದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.